ಚರಂಡಿ ಅಭಿವೃದ್ಧಿಗೆ 2,200 ಕೋಟಿ ರೂಪಾಯಿ ಅಂತೆ. ವಿಶೇಷ ಮೂಲಭೂತ ಸೌಕರ್ಯಕ್ಕೆ ಬೆಂಬಲ ಯೋಜನೆಯಂತೆ. ಸಿಎಂ ವಿವೇಚನಾ ನಿಯಮದಡಿ ಕ್ರಿಯಾ ಯೋಜನೆ ರೂಪಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆಗಳ ಡಾಂಬರೀಕರಣಕ್ಕೆ 2,200 ಕೋಟಿ ರೂಪಾಯಿ. ರಸ್ತೆ ಡಾಂಬರ್ ಚರಂಡಿ ಅಭಿವೃದ್ಧಿಗೆ ಇಷ್ಟೊಂದ 2,200 ಕೋಟಿ ರೂಪಾಯಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿಕೊಂಡು ಅಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಕಾದಷ್ಟು ಗುಂಡಿಗಳು ಬಿದ್ದಿದ್ಯಪ್ಪ. ಹೌದು, ಮೊಣಕಾಲ್ ಮಟ್ಟ ಗುಂಡಿಗಳಿದ್ಯಪ್ಪ. ಅದೇನು ಕಣ್ಣಿಗೆ ಕಾಣಿಸ್ತಾ ಇಲ್ವಾ, ಏನು ಗೊತ್ತಾಗ್ತಾ ಇಲ್ಲ. ಹೋದ್ ಬಂದಲ್ಲೆಲ್ಲ ಜನಸಾಮಾನ್ಯರಿಗೆ ಮಾತ್ರ ಸಿಗುತ್ತೆ ಈ ಗುಂಡಿಗಳು ಹೇಳ್ಬೇಕಂತಂದ್ರೆ. ನೋಡಿ, ಈಗ ಪೊಲಿಟಿಷಿಯನ್ಸ್ ಗಳಿಗೆ, ಈ ಪೊಲೀಸ್ ಅವ್ರಿಗೆ ಇವ್ರಿಗೆಲ್ಲ 0 ಟ್ರಾಫಿಕ್ ಅಲ್ಲಿ ಕಳಿಸ್ಬಿಡ್ತಾರೆ ಆರಾಮಾಗಿ. ಹೆಂಗೆ ಅಂತಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಗುಂಡಿ ಎಲ್ಲಿದೆ, ಜನ ಹೆಂಗೆ ಬಿದ್ದು ಎದ್ದು ಹೋಗ್ತಾ ಇದಾರೆ ಅಂತ ಯಾವುದು ಕೂಡ ಗಮನಿಸೋದಿಲ್ಲ. ಫಸ್ಟ್ ಬೆಂಗಳೂರಿನಲ್ಲಿ ಇರುವಂತಹ ಗುಂಡಿಗಳನ್ನ ಮುಚ್ಚಿದ್ರೆ ಒಳ್ಳೆಯದು. ಜನರು ಅದರಿಂದ ಸಾವು ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜನರ ಮಾರಣ ಹೋಮ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬೋರ್ಡ್ ಮಾತ್ರ ಚೇಂಜ್ ಮಾಡಿಬಿಟ್ರೆ ಬೆಂಗಳೂರಿನ ಚಿತ್ರಣವನ್ನ, ರಸ್ತೆಗಳನ್ನ ಯಾವಾಗ ಬದಲಾವಣೆ ಮಾಡ್ತೀರಿ? ಇದೇ ಪ್ರಮುಖವಾಗಿ ಜನರು ಕೇಳ್ತಾ ಇರುವಂತ ಪ್ರಶ್ನೆ ಇದು. ನೀರಿನ 2,200 ಕೋಟಿ ಬಗ್ಗೆ ಮಾತಾಡೋಣ ನಾವು. ಅದೇ ಯಾವಾಗ ಮಾಡ್ತೀರಿ, ಇದು ಯಾವಾಗ ಮಾಡ್ತೀರಿ ಅನ್ನೋದಕ್ಕಿಂತ 2,200 ಕೋಟಿ ಲೆಕ್ಕ ಹಾಕೋಣ ಈಗ ನಾವು, ಸರಿನಾ? ಬೆಂಗಳೂರಿನಲ್ಲಿ ಕೇವಲ GBA ವ್ಯಾಪ್ತಿಗೆ ಬರುವಂತಹ ರಸ್ತೆ ಮತ್ತು ಡಾಂಬರ್ ಮತ್ತು ಚರಂಡಿ ಅಭಿವೃದ್ಧಿಗೆ 2,200 ಕೋಟಿ. ಇಷ್ಟೊಂದು. ಅದರಲ್ಲಿ ಒಂದು 10% ಇವರಿಗೆ, ಒಂದು 10% ಅವರಿಗೆ, ಒಂದು 10% ಇವರಿಗೆ, ಇನ್ನೊಂದು 10% ಅವರಿಗೆ, ಒಂದು 40-50% ಆ ಕಡೆಗೆ ಈ ಕಡೆಗೆ ಹೋದ್ಮೇಲೆ ಇನ್ನೊಂದು 50% ಉಳ್ಕತ್ತೆ. ಅದ್ರಲ್ಲಿ ಒಂದಷ್ಟು % ಗುತ್ತಿಗೆದಾರರಿಗೆ. ಇನ್ ಮಿಕ್ಕಿದ್ರಲ್ಲಿ 2,200 ಕೋಟಿಲಿ 2,000 ಕೋಟಿ ಗೋವಿಂದ, 200 ಕೋಟಿಲಿ ಕೆಲಸ ಅಷ್ಟೇ. ಇದು ಲೆಕ್ಕ. ನಾನು ಹೇಳ್ತೀನಿ ಕೇಳಿ ಲೆಕ್ಕ, ಇದು ಪಕ್ಕಾ ಲೆಕ್ಕ. 2,200 ಕೋಟಿ ಎತ್ತಿಟ್ಟವ್ರೆ, ಕೆಲಸ ನಡೆಯೋದೆಷ್ಟಕ್ಕೆ? 200 ಕೋಟಿ ಮಾತ್ರ ಅಂತ ಜನ ಮಾತಾಡ್ತಾರೆ. ನಾವಲ್ಲ ಜನ ಹೇಳ್ತಾ ಇದ್ದಾರೆ. ಅರ್ಥವಾಯ್ತಾ? ನಾವ್ ಹೇಳ್ಬಿಟ್ರೆ ಕಳಿಸ್ತೀರಾ ನೋಟಿಸ್. ಅದೇ ನಮಗ್ ನೋಟಿಸ್ ಕಳ್ಸಕ್ ಅವಕಾಶ ಇಲ್ವೇ ನಿಮ್ಗೆ? ಎಲ್ಲೆಲ್ಲಿ ಖರ್ಚು ಮಾಡಿದ್ರಿ ತೋರಿಸಿ ಅಂತ. ರೀ BBMP ಆಯುಕ್ತರೇ ಮತ್ತು ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳೇ, ಐನೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಊಟ ತಿಂಡಿಗೆ ಒಂದೇ ಡೇಟಲ್ಲಿ ಎಷ್ಟು ಬಿಲ್ ಹಾಕಿರ್ತೀರಾ ಅಂತ. 200 ಜನ ಸೇರಿದ್ರೆ ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿರ್ತೀರಾ ಊಟಕ್ಕೆ. ಅದು ಅದೇ ಡೇಟಲ್ಲೇ 1 ಲಕ್ಷ ಒಂದ್ಸಲ, ಅದೇ ಡೇಟಲ್ಲೇ 2 ಲಕ್ಷ ಒಂದ್ಸಲ, ಅದೇ ಡೇಟಲ್ಲೇ ಒಂದು 60,000 ಒಂದ್ಸಲ. ನಮಗ್ ಗೊತ್ತಿಲ್ವಾ? ಕೆದಕ್ತಿವಿ, ಬಿಡಲ್ಲ. 2,200 ಕೋಟಿ ಅಲ್ವಾ, ಲೆಕ್ಕ ಕೊಡ್ಬೇಕಾಗುತ್ತೆ. ಈ 2,200 ಕೋಟಿಲಿ ಏನೇನು ಮಾಡಿದ್ರಿ ಅಂತ ನೀವು ಲೆಕ್ಕ ಕೊಡೋವರೆಗೂ ನಾವು ಬಿಡಲ್ಲ. ಅಲ್ಲ, ಜನರ ತೆರಿಗೆ ಹಣ, ಹಾಗಾಗಿ ಲೆಕ್ಕ ಕೇಳೋ ರೈಟ್. ಈ ಕೆಲಸ ಮಾಡ್ರಯ್ಯ ಕುತ್ಕೊಂಡು ಅಂತಂದ್ರೆ ಚಂದ್ರನ ಮೇಲೆ ಕುಳಿಗಳಿದ್ದಂಗೆ ಕುಳಿಗಳ ತರ ಆಗ್ಬಿಟ್ಟವಲ್ಲ ಇಲ್ಲಿ 2ನೇ ಚಂದ್ರ. ಅದನ್ನ ಮುಚ್ಚರಯ್ಯ ಅಂತಂದ್ರೆ ಅಲ್ಲಿ ಹೋಗವ್ರೆ ಬಿಗ್ ಬಾಸ್ ಮನೆ ಮುಚ್ಚಕ್ಕೆ, ಇಲ್ಲಿ ಬಂದವ್ರೆ RSS ಬ್ಯಾನ್ ಮಾಡೋದಕ್ಕೆ. ಮಾಡ ಕೆಲಸ ಮಾಡಿ ಅಂತಂದ್ರೆ ಮುಂದಕ್ಕೊಂದು ಗಾದೆ ಇದೆ, ನಾನು ಮುಂದಕ್ಕೆ ಕೇಳಲ್ಲ. ನಮ್ಮ ಹಳ್ಳಿ ಜನರಿಗೆ ಗೊತ್ತು ಅದು ಏನು ಅಂತ. ಮಾಡ ಕೆಲಸ ಮಾಡಿ ಅಂದ್ರೆ ಮಾವನ ಮುಂದಕ್ಕೆ ಕೇಳಲ್ಲ. ನಾನು ಹೇಳ್ಬಾರ್ದು ಕೂಡ ಈ ಸ್ಥಾನದಲ್ಲಿ ಕುತ್ಕೊಂಡು. ಹೇಳಬೇಕು ಅನ್ಸುತ್ತೆ, ಏನ್ ಮಾಡೋದು? ಕಟ್ಟಾಕ್ಬಿಡುತ್ತೆ ನಮ್ಮನ್ನ ಈ ಸ್ಥಾನ. ನೋಡಿ ಹೆಂಗಿದೆ ಗುಂಡಿಗಳು. ರೇ ಅಲ್ಲಿ ನೋಡ್ರಿ, ಅಲ್ಲಿ ನಿಮಗೆ ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಆನ್ ರೋಡ್ ಪ್ರೈಸ್ ಟ್ಯಾಕ್ಸ್ ಕಟ್ಟಬೇಕು. ಆ ಕಡೆ ಯೋಪ ಸ್ವಾಮಿಗಳ ನಿಮಗೆ ಅಲ್ಲಿ ನ್ಯಾಷನಲ್ ಹೈವೇಲಿ ಹೋದ್ರೆ ಒಂದ್ ಕಡೆ ಟೋಲ್ ಕಟ್ಟಬೇಕು, ಈ ಕಡೆ ಗುಂಡಿಗಳಿದ್ರೆ ಅಲ್ವಾ ಗಾಡಿ ಸರ್ವಿಸ್ಗೆ ಬರೋದು, ಗಾಡಿ ಸರ್ವಿಸ್ಗೆ ಬಂದ್ರೆ ಅಲ್ವಾ ಸರ್ವಿಸ್ ಟ್ಯಾಕ್ಸ್ ಹೋಗೋದು. ಏನು ಎಲ್ಲಾ ರೋಡ್ಗಳು ಸರಿ ಆಗ್ಬಿಟ್ರೆ ರಸ್ತೆ ಮೇಲೆ ಓಡಾಡೋದಕ್ಕೆ ಗಾಡಿ ಹಾಳಾಗದ್ ಯಾವಾಗ? ಗಾಡಿ ಸರ್ವಿಸ್ ಮಾಡ್ಸೋದು ಯಾವಾಗ ಮೇಡಮ್? ಎಲ್ಲ ರೋಡ್ಗಳು ಸರಿ ಆಗ್ಬಿಟ್ರೆ ಗಾಡಿ ಹಾಳಾಗ್ಬೇಕು, ಗಾಡಿ ಸರ್ವಿಸ್ ಮಾಡ್ಸಕ್ ಕರ್ಕೊಂಡು ಹೋಗ್ಬೇಕು, ಅಲ್ಲೊಂದಷ್ಟು ಸರ್ವಿಸ್ ಟ್ಯಾಕ್ಸ್ ಕಟ್ ಆಗ್ಬೇಕು. ಮತ್ತೆ ಎಲ್ಲಾದ್ರಲ್ಲೂ ಲೂಟಿ. ಅಯ್ಯೋ ಬಿಡಿ. ಓಕೆ, ಇದು ನಾಳೆ ಇದ್ರ ಬಗ್ಗೆ ಇನ್ನೂ ಹೈಲೈಟ್ ಆಗಿ ನಾವು ಎತ್ಕೋತೀವಿ ಮಾರ್ನಿಂಗ್ ಬುಲೆಟಿನ್ ಅಲ್ಲಿ 9 ಗಂಟೆಗೆ.